ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳಲ್ಲಿ ಚಂದ್ರಚೂಡ್ ಅವರು ಇದರಿಂದ ಅವರ ಅಪ್ಪ ಅಜ್ಜ ಯಾರೋ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ. ಅರ್ಥ ಅವ್ರ ಮೆರಿಟ್ ಇರಬಾರ್ದಂತಲ್ಲ, ಅವ್ರ ಮಕ್ಕಳು ಬರಬಾರ್ದಂತಲ್ಲ, ಅವ್ರಿಗಿಂತೂ ಶ್ರೇಷ್ಠ ಇಲ್ಲಿ ಬರಬೇಕಲ್ಲ. ಆದರೆ ಇಲ್ಲ ರಿಸರ್ವೇಷನ್ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದ್ದವು. ಇವೆಲ್ಲ ನೆಲೆಗಟ್ಟಿನೆಲ್ಲ ಈ ನಮ್ಮ ಕಾಲೇಜ್ ಸುಧಾರಣೆ ಆಗಬೇಕಾಗಿದೆ. ಹೌದು, ನ್ಯಾಯ ಸ್ವತಂತ್ರ ಆಗಿರಬೇಕು, ಅದರ ಪ್ರಭಾವ ಆಗಬಾರ್ದು ಅನ್ನೋದು ಒಪ್ಪನು. ಆದರೆ ಇವಕ್ಕೆಲ್ಲ ಉತ್ತರ ಏನು ಅನ್ನುವಂಥ ಅದಕ್ಕೆ ಈಗ ನಾವು ಅದರರ್ಥ ಈ ಒಂದು ಪಾರ್ಲಿಮೆಂಟ್ ಅಥವಾ ಶಾಸಕಾಂಗದ ಜನರನ್ನು ನೇಮಿಸಬೇಕು ಆಯ್ಕೆಯಲ್ಲಿ ಅಂತ ಅಲ್ಲ. ಯಾಕೆಂತಂದರೆ ಅವರು ಏನಪ್ಪ ಅಂತಂದ್ರೆ ಈ ತಮಗೆ ತಮ್ಮಲ್ಲಿ ಒಂದು ಏನು ರೂಲ್ಸ್ ಮಾಡ್ಕೊಂಡಾರ ಅದ್ರ ಬಗ್ಗೆ ನಡೀರಿ. ಆದರೆ ಇವು ಅಲ್ಲಿ ನೆಪೋಟಿಸಮ್ ಅಂದರೆ ತನ್ನ ಸಂಬಂಧವಾದಗಳು ಮತ್ತು ಪರಿವಾರವಾದಗಳು ಅಲ್ಲೂ ಕಂಡು ಬರ್ತಾ ಇದ್ದಾವೆ. ಅಲ್ಲಿ ಭ್ರಷ್ಟಾಚಾರ ಐತಿ ನ್ಯಾಯಾಂಗದಲ್ಲಿ ಅನ್ನೋದು ಈ ಎಲ್ಲ ಒಂದು ದೂರುಗಳಿಂದ ಮಕ್ಕಳಿಂದ ಗೊತ್ತಾಗ್ತದೆ. ಅಂದಾಗ ಇದು ಎಷ್ಟು ಮಟ್ಟಿಗೆ ಇಂಥ ನ್ಯಾಯಾಂಗದ ಬಗ್ಗೆ ಯಾಕೆ ಬದಲಾವಣೆ ಆಗಬಾರ್ದು, ಅವರೂ ಅಲ್ಲಿ ಕಾಲೇಜ್ ಮಿನಿಟ್ಸ್ ಅದಕ್ಕೆ ಸ್ಟ್ರಿಕ್ಟ್ ಆದ ರೂಲ್ಸ್ ತಂದು ಅಲ್ಲಿ ರಿಸರ್ವೇಷನ್ ಫಾಲೋ ಮಾಡಲಿ ಅನ್ನೋದು ಭಾಳಷ್ಟು ಎಲ್ಲ ಅಭಿಪ್ರಾಯ. ಈಗ ನೀವೇನಂತೀರಿ? ಇದು ಸರಿ ಅಂತಿರೋ ತಪ್ಪು ಅಂತಿರೋ? ಸರಿ ಅಂತ ತಪ್ಪಲ್ರಿ. ಅದನ್ನ ಹೆಂಗೆ ಸ್ವತಂತ್ರ ಇರಬೇಕು, ಸ್ವಾಯತ್ತ ಇವತ್ತು ಸ್ವಾಯತ್ತದ ಉಳಿದ ಸಂಸ್ಥೆಗಳು ನೋಡಿದಾಗ, ಎಲೆಕ್ಷನ್ ಕಮಿಷನ್ ಅಥವಾ ಇನ್ನುಳಿದ ಸಂಸ್ಥೆಗಳು ನೋಡಿದಾಗ ಇವತ್ತು ನ್ಯಾಯಾಂಗದಲ್ಲಿ ಒಂದು ಸ್ವಲ್ಪ ಜೀವಂತಿಗೆ ಅದ. ಯಾಕಪ್ಪ ಅದಕ್ಕೆ ನಮ್ಮ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ವಿರೋಧವಾಗಿ ತೆಗೆದುಕೊಳ್ಳೋದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಒಮ್ಮೆಲೆ ಅದೆಲ್ಲ ತಪ್ಪದಪ್ಪ ಚೇಂಜ್ ಮಾಡಲಿ ಅಂತಲ್ಲ, ಆದರೆ ನ್ಯಾಯಾಂಗದ ಅವರಲ್ಲೇನ ಮೀಸಲಾತಿ ಬಂದು ಎಲ್ಲರೂ ಸಿಗುವಂಥ ವ್ಯವಸ್ಥೆ ಆಗಲಿ. ಮೆರಿಟ್ ಇದ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಸಿಗಲಿ. ಮೆರಿಟ್ ಅಂತಂದ್ರೆ ಯಾರು ಜಡ್ಜ್ ಮಾಡೋರು ಮೆರಿಟ್ ಅನ್ನೋದೊಂದು ಪ್ರಶ್ನೆ ಅದ. ಎಲ್ಲ ಮೆರಿಟ್ನಲ್ಲೇ ನಮ್ಮ ನ್ಯಾಯಾಂಗದಲ್ಲಿ ಒಂದಿಷ್ಟು ಬದಲಾವಣೆ ಆದ್ರೆ ಭಾಳ ಉತ್ತಮ ಅನ್ನುವಂಥದ್ದು. ಎಲ್ಲರೂ ನ್ಯಾಯ ಸಿಗಲಿ, ನಮ್ಮ ಉದ್ದೇಶ ಅಷ್ಟೇ. ಇದು ಸರಿ ತಪ್ಪು ಗೊತ್ತಿಲ್ಲ, ಅದು ಹೇಳಬೇಕಾಗ್ತದೆ. ನ್ಯಾಯ ಅನ್ಯಾಯ ಅಲ್ಲಿ ಬರಬಾರ್ದು ನ್ಯಾಯಾಂಗದಲ್ಲೇ ಅನ್ನೋದಷ್ಟೇ ಇಲ್ಲಿ ಮುಖ್ಯ ಉದ್ದೇಶ ಅಂತ ಹೇಳ್ತಾ, ಮತ್ತು ಅಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಅನ್ನೋದು ಸಹಿತ ಮಹತ್ವದ ಇನ್ನೊಂದು ಉದ್ದೇಶ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ 16 ನ್ಯೂಸ್ ಅರ್ಧದ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.